ನಮಸ್ಕಾರ, ತಮ್ಮೆಲ್ಲರಿಗೂ ಸಾಯಿ ಕಿಚನ್ಗೆ ಸ್ವಾಗತ. ಇವತ್ತು ಹಲಸಿನ ಹಣ್ಣಿನ ಹೋಳಿಗೆ ಮಾಡೋಣ. ನಾನು ಹಲಸಿನ ಹಣ್ಣು ನೋಡ್ರಿ ಎಲ್ಲ ಸ್ವಚ್ಛಗೆ ತೊಳೆದು ತೊಗೊಂಡಿದ್ದೀನಿ. ಅದಕ್ಕೆ ಮತ್ತು ರವೆ ತೊಗೊಂಡಿದ್ದೀನಿ, ಮತ್ತು ಬೆಲ್ಲ ತೊಗೊಂಡಿದ್ದೀನಿ, ಮತ್ತು ಏಲಕ್ಕಿ ಪೌಡ್ರ್. ಈಗ ಇದು ಹೂರಣ ಹೇಗೆ ರೆಡಿ ಮಾಡೋದಂತ ನೋಡೋಣ ಬನ್ನಿರಿ. ಎಲ್ಲ ತೊಗೊಂಡಿದ್ದೀನಿ. ಈಗ ಇದು ಹಲಸಿನ ಹಣ್ಣು ಈಗ ರುಬ್ಕೊಳ್ಳೋಣ. ಮಿಕ್ಸಿಯಲ್ಲಿ ಹಾಕಿ ನೋಡಿರಿ, ನಾನೀಗ ಇದು ರುಬ್ಕೊಂಡೆ. ಈಗ ಹೂರಣ ರೆಡಿ ಮಾಡೋಣ. ನೋಡಿರಿ, ಮೊದಲಿಗೆ ನೀರು ಹಾಕೊಳ್ಳೋಣ. ಅದಕ್ಕೆ ಬೆಲ್ಲ ಹಾಕೊಳ್ಳೋಣ. ಬೆಲ್ಲ ಎಲ್ಲ ಕರಗಿಸೋಣ ಇದು ನೀರಲ್ಲಿ. ಏಲಕ್ಕಿ ಪೌಡ್ರ್ ಹಾಕೋಣ ಇದಕ್ಕೆ. ನೋಡಿರಿ, ನೀರು ಕುದಿಲತ್ತದ್ದು. ಇದಕ್ಕೆ ರವೆ ಹಾಕೊಳ್ಳೋಣ. ಎಲ್ಲ ರವೆ ಹಾಕ್ಕೊಂಡು ಅಲಸೋಣ. ಇದು ಗಟ್ಟಿ ಆಗೋವರೆಗೆ ಗಟ್ಟಿ ಆಯಿತು. ಈಗ ಇದ್ರೊಳಗೆ ಇದು ಹಲಸಿನ ಹಣ್ಣಿನ ಪೇಸ್ಟ್ ಹಾಕೋಣ. ಹಾಕಿ ಎಲ್ಲ ಮಿಕ್ಸ್ ಮಾಡೋಣ. ಈಗ ಇದು ಅಂಟ್ಕೋಬಾರ್ದು ಅಂಥೇಳಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೋಬಹುದು. ನಾನು ತುಪ್ಪ ಹಾಕ್ತಿದ್ದೀನಿ ನೋಡಿರಿ. ತುಪ್ಪನೇ ಬೇಕಂತೇನಿಲ್ಲ, ಎಣ್ಣೆನೂ ಹಾಕ್ಕೋಬೋದು ನೀವು. ತುಪ್ಪ ಅಂದರೆ ಸ್ವಲ್ಪ ಟೇಸ್ಟ್ ಕೊಡ್ತೈತಲ್ರಿ, ಅದಕ್ಕೆ ತುಪ್ಪ ಎಲ್ಲ ಕರಗ್ತಿದೆ. ಎಲ್ಲ ಮಿಕ್ಸ್ ಮಾಡ್ತೀನಿ. ಮತ್ತು ನೋಡಿರಿ, ಎಲ್ಲ ಮಿಕ್ಸ್ ಆಗಿ ಹೀಗಾಯಿತು. ನೋಡಿರಿ, ಗಟ್ಟಿ, ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕಿದೆ. ಎಣ್ಣೆ ಅಥವಾ ತುಪ್ಪ ಹಾಕೋದ್ರಿಂದ ಈ ಕಡೆಗೆ ಹತ್ಕೊಳ್ಳೋದಿಲ್ಲ, ಹೀಗೆ ಬಿಡ್ತೈತಿ. ನೋಡಿರಿ, ಬಿಟ್ಕೊಳ್ತೈತಿ. ಇದು ಆಯ್ತು. ಈಗ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ನೋಡಿರಿ ಹೇಗಾಗಿದೆ. ಹೀಗೆ ತಣ್ಣಗಾಗಲಿಕ್ಕೆ ಬಿಡೋಣ. ಇದು ನೋಡಿರಿ, ಈಗ ಇದು ಇಷ್ಟು ಗಟ್ಟಿ ಆಯಿತು. ಈಗ ಹೋಳಿಗೆ ಲಟ್ಸೋಣ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಲಟ್ಸೋಕ್ಕೆ ಹಿಟ್ಟು ತೊಗೊಂಡಿನಿ, ಮತ್ತು ಎಣ್ಣೆ ಇಲ್ಲಿ ಹಂಚ ಕಾಯಲಿಕ್ಕೆ ಇಟ್ಟಿದ್ದೀನಿ. ಈಗ ಲಟ್ಸೋಣ ಹೋಳಿಗೆನ. ನೋಡಿರಿ, ಹೀಗೆ ಹಿಟ್ಟು ಹೀಗೆ ಇದು ಮಾಡಿ, ಇದು ಹೂರಣ ಹೀಗೆ ಗೋಲ್ ಮಾಡಿ ಹೀಗೆ ತುಂಬಬೇಕಿದೆ. ತುಂಬಿ ಹೀಗೆ ಗೋಲ್ ಗೋಲ್ ಮಾಡಿಕೊಂಡು ಇಟ್ಕೋಬೇಕು. ನಾನು ಗೋಲ್ ಗೋಲ್ ಮಾಡಿ ತೋರಿಸ್ತೀನಿ. ನೋಡಿರಿ, ಹೀಗೆ ಹೀಗೆ ಹಿಟ್ಟು ಹಚ್ಚಿ ಲಟ್ಟಿಸ್ತೀನಿ ನಾನೀಗ. ನೋಡಿರಿ, ಹೀಗೆ ಲಟ್ಸೋದು. ನೋಡಿರಿ, ಈಗ ಎಣ್ಣೆ ಹಾಕಿ ಬೇಯಿಸೋಣ ಹೋಳಿಗೆ. ನೋಡಿ, ಮಳೆಗಾಲದಲ್ಲಿ ಹಲಸಿನ ಹಣ್ಣಿನ ಹೋಳಿಗೆ ಸೂಪರಾಗಿರ್ತೈತಿ. ಮಳೆಗಾಲದಲ್ಲೇ ಹಣ್ಣಾಗಿ ಸಿಗ್ತಾವೆ ಇವು ಜಾಸ್ತಿಯಾಗಿ ಮಲೆನಾಡು ಸೈಡ. ನೋಡಿರಿ, ಸಿಗ್ತಾ ಇದೆ ಇದು. ನೋಡಿರಿ, ಹೀಗೆ ಹೊಳ್ಳಿಸಿ ಎಣ್ಣೆ. ನೀವು ಎಣ್ಣೆ ಹಚ್ಚಿನೂ ಲಟ್ಸ್ಕೊಬೋದು, ಹಿಟ್ಟು ಹಚ್ಚಿನೂ ಲಟ್ಸ್ಕೊಬೋದು. ಅದ್ರ ಹಿಟ್ಟು ಹಚ್ಚೇ ಲಟ್ಸ್ಕೋಬೇಕಂತೇನು ಆಪ್ಷನ್ ಇಲ್ಲ. ನಿಮಗೆ ಹೇಗೆ ಈಜಿ ಆಗುತ್ತೆ ಹಾಗೆ. ನೋಡಿರಿ, ಹೀಗೆ ಇದ್ದು ಬರ್ತದೆ. ಹೀಗೆ
ಹೀಗೆ ಎಲ್ಲ ಲಟ್ಕೊಳ್ಳೋಣ. ಈಗ ಎಲ್ಲ ಮಾಡಿಕೊಂಡೆ ನಾನು. ನೀವು ಮಾಡಿರಿ, ಟ್ರೈ ಮಾಡಿರಿ, ಹೇಗಾಗಿತ್ತಂತ ಕಮೆಂಟ್ದಲ್ಲಿ ಹೇಳ್ರಿ. ತುಪ್ಪದ ಜೊತೆ ತಿಂದರೆ ಮಸ್ತಾಗಿರ್ತೈತಿ. ಹಲಸಿನ ಹಣ್ಣಿನ ಹೋಳಿಗೆ ಈ ಥರ ನೀವು ಟ್ರೈ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ತುಪ್ಪದ ಜೊತೆ ತಿಂದರೆ ಸೂಪರಾಗಿರ್ತೈತಿ. ನೀವು ಟ್ರೈ ಮಾಡಿರಿ ಒಂದು ಸತಿ.